ಹಾಯ್ ಹಲೋ ನಮಸ್ಕಾರ. ಶ್ರೀಕಾಂತ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋನ ಪೂರ್ತಿ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ಇವಾಗ ರಾತ್ರಿ ಸುಮಾರು ಮಧ್ಯರಾತ್ರಿ 12 ಗಂಟೆ ಆಗಿದೆ. ಈಗ ನಾವು ಇದೇ ಕ್ರಾಸ್ನಲ್ಲಿ ಇದ್ದೇವೆ. ಇಲ್ಲಿಂದ ಧರ್ಮಸ್ಥಳ ಸುಮಾರು 10 ಕಿಲೋಮೀಟರ್ ದೂರ ಇದೆ. ಈಗ ಹೋಗೋಣ ಧರ್ಮಸ್ಥಳದ ಕಡೆಗೆ. ಸೇರಲು ಬಂದರಾಧಿಗೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿ. ಸುಖಿ ಸುಖಿ ನನ್ನ ರೂಪಿಸಿ, ಸುಖಿ ಸುಖಿ ನನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛೈ ಎತ್ತಿದೆ. ಬೇರೆ ದಾರಿನ ಎಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ ನೀನೆ ಇನ್ನೇನಿದೆ. ನಿಹಾರಿಕ ಆಕರ್ಷಿಕ ಅನಾಮಿಕ ಹೆಸರೇನೆ, ವಿರಾಮಿಕ ಶಿಫಾಲಿಕ ವಿವಾಂಶಿಕ ನೀನೇನೆ. ಬನ್ನಿ ಸ್ನೇಹಿತರೆ, ನೋಡಿ ಧರ್ಮಸ್ಥಳದ ಮಹಾದ್ವಾರಕ್ಕೆ ಬಂತು. ನೋಡಿ ಈಗ ಒಳಗೆ ಎಂಟ್ರೆನ್ಸ್ ಆಗ್ತಾ ಇದ್ದೇವೆ. ನೋಡಿ ಇದು ಎಂಟ್ರೆನ್ಸಿಗೆ. ನೋಡಿ ಎಷ್ಟು ಸೈಲೆಂಟಾಗಿದೆ ವಾತಾವರಣ, ಎಷ್ಟು ಕೂಲಾಗಿದೆ ನೋಡಿ. ಇಲ್ಲಿಂದ ಈಗ ನಾವು ಗಂಗೋತ್ರಿ ಲಾಡ್ಜ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಸ್ಟೇ ಇರುತ್ತೆ ಗಂಗೋತ್ರಿ ಯಾತ್ರಿ ನಿವಾಸದಲ್ಲಿ. ಬನ್ನಿ ಹೋಗೋಣ ಗಂಗೋತ್ರಿ ಯಾತ್ರಿ ನಿವಾಸಕ್ಕೆ. ಬನ್ನಿ. ಜೇನ ದನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳ ಎದೆಗೆ ಇಳಿದೋಳ ಜೀವ ಛೈ ಎತ್ತಿದೆ. ಬೇರೆ ದಾರಿನ ಎಲ್ಲ ನನಗೆನ್ನು ನೀನು ಸಿಕ್ಕಾಗಿದೆ, ನಾನು ಹುಡುಕಿದ್ದ ನನ್ನ ನಿಲ್ದಾಣ. ಬಂತು ನೋಡಿ ಯಾತ್ರಿ ನಿವಾಸ. ಇಲ್ಲೇ ಗಾಡಿ ಪಾರ್ಕ್ ಮಾಡೋಣ. ನೋಡಿ ಎಷ್ಟು ಫುಲ್ ಇದೆ. ಬೆಳಿಗ್ಗೆ ಭೇಟಿ ಆಗೋಣ. ಈಗ ದರ್ಶನದ ಕ್ಯೂನಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಅಷ್ಟೇನು ರಶ್ ಇಲ್ಲ, ಬಟ್ ಆದರೂ ಇದೆ. ಅದೇ ಬಾಕಿ ಟೈಮಲ್ಲಿ ಇರುವಾಗ ಏನು ರಶ್ ಇಲ್ಲ, ಫ್ರೀ ಆಗಿದೆ, ಹೋಗ್ಬೋದು. ಒಂದು ಹಾಫ್ ಆನ್ ಅವರ್ನಲ್ಲಿ ದರ್ಶನ ಆಗುತ್ತೆ. ಆಪತ್ತಿ ಏನು ರಶ್ ಇಲ್ಲ. ನೋಡಿ ಫ್ರೆಂಡ್ಸ್, ಹೊರಗಡೆಯಿಂದ ದೇವಸ್ಥಾನ ಹೀಗೆ ಕಾಣಿಸುತ್ತೆ. ನೋಡಿ ಎಷ್ಟು ಮನಸ್ಸಿಗೆ ಹಿತ ಅನಿಸುತ್ತೆ ಅಂತಂದರೆ, ಅದನ್ನು ನೋಡ್ತಾ ಇದ್ದರೆ ಅಷ್ಟು ಹಿತ ಅನಿಸುತ್ತೆ ಮನಸ್ಸಿಗೆ. ಹೊರಗಡೆ ನೀವು ಏನೋ ಅಂತ ಆನಂದ. ಧರ್ಮಸ್ಥಳ ಅಂತಂದರೆ ಏನೊಂದು ರೀತಿ ಆನಂದ. ನೋಡಿ ಯಾವ ರೀತಿ ಇದೆ. ಏನೋ ಅಂತ ಧರ್ಮಸ್ಥಳದಲ್ಲಿ ಇದ್ದೇವೆ ಅಂತ ಒಂದು ಮನಸ್ಸು ಶಾಂತಿ, ಮನಸ್ಸಿಗೆ ನೆಮ್ಮದಿ, ಅಂತ ಖುಷಿ, ಅಂತ ಫೀಲ್ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಅನಿಸುತ್ತೆ. ಬನ್ನಿ ಹತ್ತಿರ ಹೋಗೋಣ, ಮುಂದೆ ಹೋಗಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನಡೀರಿ. ಇದು ಪಾರ್ಕು, ಆಮೇಲೆ ಹೋಗೋಣ. ಪಾರ್ಕ್ ಇದ್ದರೆ ಆಮೇಲೆ ಮಾಡೋಣ. ಹಾಗೆ ತೋರಿಸ್ತಾ ಇದ್ದಾನಷ್ಟೇ. ಇದು ಸೈಡೆಲ್ಲ ಬ್ಯಾಕ್ ಸೈಡ್ ವ್ಯೂ ನೋಡ್ಕೊಳ್ಳಿ. ನೋಡಿ ಹೇಗಿದೆ ಅಂತಂದರೆ ಮನಸ್ಸಿಗೆ ಒಂಥರ ಹುಮ್ಮಸ್ಸು ಬರುತ್ತೆ ನೋಡಿ. ನೀರು ಚೇಂಜ್ ಆಗಿದ್ದರಿಂದ ಸ್ವಲ್ಪ ಗಂಟ್ಲ ಕೆಡಿಸ್ತಾ ಇದೆ, ಹೀಗಾಗಿ ಮಾತಾಡೋಕ್ಕೆ ಸ್ಪಷ್ಟತೆ ಬರ್ತಾ ಇಲ್ಲ. ನೋಡಿ ಹೇಗಿದೆ ಅಂತಂದರೆ
ಅದ್ಭುತ. ನೋಡಿ ಫ್ರೆಂಡ್ಸ್, ಸುಮಾರು 8-9 ಗಂಟೆಗೆ ಸಿಕ್ಕಾಪಟ್ಟೆ ಬಿಸಿಲು. ಯಾವ ರೀತಿ ಬಿಸಿಲು ಅಂತಂದರೆ, ನಮಗೆ ನಮ್ಮ ಊರಲ್ಲಿ 12 ಗಂಟೆ ಸುಮಾರು ಇರುವಂಥ ಬಿಸಿಲು ಇಲ್ಲಿ 8-9 ಗಂಟೆ ಅಂತ ಆ ರೀತಿ ಬಿಸಿಲು ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲು. ಇದು ಗುಡ್ಡಗಾಡಿನ ಕಡೆ ಇದ್ದರೂ ಕೂಡ ಈ ಪ್ರತಿ ಬಿಸಿಲಿರೋದು ತುಂಬ ಇದು. ಬನ್ನಿ ಹಾಗೆ ಸುತ್ತಾಡೋಣ, ಸರೌಂಡಿಂಗೆಲ್ಲ ಏನಿದೆ ಹೇಗಿದೆ ಎಲ್ಲ ನೋಡೋಣ ಬನ್ನಿ. ನೋಡಿ, ಇದು ನನ್ನ ಮಗಳು ಈಗ ಪಾರ್ಕಿಂಗ್ ಧರ್ಮಸ್ಥಳದ ಉದ್ಯಾನವನ ಎಂಟ್ರೆನ್ಸು. ಇದು ಒಳಗಡೆ ಎಷ್ಟು ಕೂಲಾಗಿದೆ. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದ್ದು, ಇದು ಉದ್ಯಾನವನದಲ್ಲಿ ಮಾತ್ರ ಸಖತ್ ಕೂಲಾಗಿದೆ. ನೋಡಿ ನೋಡಿ ನೋಡಿ, ಬನ್ನಿ ಹೋಗೋಣ. ಇಲ್ಲಿ ಸಿಕ್ಕಾಪಟ್ಟೆ ಕೂಲಾಗಿದೆ. ನೋಡಿ, ಎಷ್ಟು ಸುಂದರವಾಗಿದೆ ಅಲ್ವಾ? ನೋಡಿ, ಬನ್ನಿ ಸ್ನೇಹಿತರೆ ನೋಡಿ. ಹಾಗೇ ಹೋಗ್ತಾ ಹೋಗ್ತಾ ಹೋಗೋಣ, ಮುಂದೆ ಹೋಗೋಣ. ಪಾರ್ಕು ತುಂಬ ಚೆನ್ನಾಗಿದೆ. ಪಾರ್ಕ್ನಲ್ಲಿ ಹೋದರೆ ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ, ಆ ರೀತಿ ಕೂಲಾಗಿದೆ. ಎಲ್ಲಿ ನೋಡ್ರೆ ಹಸಿರು. ನೋಡಿ, ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ವರ್ಣಿಸ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಒಳಗಡೆ ಎಲ್ಲ ನೋಡ್ಕೊಳ್ಳಿ. ಹೌದಾ, ಎಷ್ಟು ತಂಪು ಹಸಿರಾಗಿ ತುಂಬಿದೆ ಅಂತಂದರೆ ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡೋಕ್ಕೆ ಆಗಲ್ಲ, ಆ ರೀತಿ. ಬನ್ನಿ, ಇದು ಫಿಶ್ಗಳನ್ನು ನೋಡಿ, ಮೀನುಗಳು ಮಧ್ಯಕ್ಕಲ್ಲಿ ಹೊರಗಡೆ ಇದ್ದು ಇವಾಗ ಇಲ್ಲಿ ಹೊರಗಡೆ ಬಿಟ್ಟಿದ್ದಾರೆ. ಬನ್ನಿ, ನೋಡಿ, ಎಲ್ಲಿ ನೋಡ್ರು ಹಚ್ಚ ಹಸಿರೇ ತುಂಬಿದೆ. ನೋಡಿ ಎಷ್ಟು ಸುಂದರ ವಾತಾವರಣ ಅಂತ ಏನಾದರೂ ಬಣ್ಣಿಸ್ಲಿಕ್ಕೆ ಆಗ್ತಾಯಿಲ್ಲ. ನೋಡಿ, ಬನ್ನಿ ಈಗ ಫಿಶ್ ಟ್ಯಾಂಕ್ ಇರುವಂಥ ಫಿಶ್ ಇದಕ್ಕೆ ಹೋಗೋರು. ನೋಡಿ, ಎಂಟ್ರೆನ್ಸು. ಇವಾಗ ಅಲ್ಲಿ ಬಿಟ್ಟಿದ್ದು ನಿಜ. ಇವಾಗ ದೊಡ್ಡ ಹೋದ್ಮೇಲೆ ಅಲ್ಲಿ ಬಿಡ್ತಾವೆ ನೋಡಿ, ದೊಡ್ಡದೈತಿ ಇಲ್ಲಿ. ಹ್ಞೂ, ಫಿಶ್ ಬೇಕಂತ ಕೊಡ್ಲಿ, ಫಿಶ್ ತಿಂತೀನಿ ನೋಡಂಗ ನೋಡ ಮತ್ತೆ. ಹಾಂ, ಕಡಿತೈತೆ. ಹಾಂ, ಹೀರೋ ಎಂಟ್ರಿ ಕೊಡತ್ತೆ.
ಇದ್ರದ್ದು ತಿಂತಾರೆ 15 ವರ್ಷ ರೀ. ಆಮೇಲೆ ಸತ್ತುದ್ರಿ ಅದ. ಸುಮಾರು 50 ವರ್ಷಗಳ ಅಂದ್ರೆ ಇದ್ರದ್ದು ದೀಪಾವಳಿ ರೀ. ಈ ಟೈಟಲ್ಲ ಎಷ್ಟು ದೊಡ್ಡದಾಗ್ತದೇನಲ್ಲ ಇಷ್ಟ ಐತಲ್ಲ ಇವೆಲ್ಲ ಇದು ಮರಿಗಳು. ಗುಬ್ಬಿ ಗುಬ್ಬಿ ಮೀಸಿ ಅದಾವಲ್ಲಿ. ನಮ್ಮೊಂದಿಗೆ ಸಹಕರಿಸಿ ಕ್ಯಾಟ್ವಾಕ್ ಕಂಟ್ರಿ